ವಯಸ್ಸಾದ್ಮೇಲೆ ಹಸುಗಳ ರಕ್ಷಣೆ ಏನು ಮಾಡಬೇಕು? ಗೋಶಾಲೆ ಅಂತ ಮಾಡ್ತೀರಿ, ಇಲ್ಲಿ ತನಕ ಎಷ್ಟು ಹಸುಗಳು ಮೇವು ತಿನ್ಕೊಂಡು ಆರಾಮಾಗಿ ತನ್ನ ಇಳಿ ವಯಸ್ಸಲ್ಲಿದ್ದಾವೆ ಹೇಳ್ಬಿಡಿ. ಅದನ್ನ ನಿಜವಾದ ಗೋ ರಕ್ಷಣೆ ಅನ್ನೋದು ಅಲ್ವಾ? ನಾವು ಅನೇಕ ಗೋಗಳಿಗೆ ನಮ್ಮ ಸಂಘಟನೆಯಿಂದ ನಾವು ವೈಯಕ್ತಿಕವಾಗಿ ಕೊಡುವಂಥದ್ದು ಒಂದಿದೆ. ಸರ್ಕಾರದ ಅನುದಾನದಲ್ಲಿ ಹೋದಾಗ ಎರಡೂ ಸರ್ಕಾರದ ಲೋಪದೋಷವನ್ನು ಹೇಳ್ತೀನಿ. ನಾನು ಕೋರಮಂಗಲದಲ್ಲಿ ಒಂದು ಹಸುವನ್ನು ಬಿಡಬೇಕಾದ್ರೆ ಕೋರ್ಟಿಂದ ಪರ್ಮಿಷನ್ ತಗೊಂಡೋಗಿ ಆ ಗೋಶಾಲೆಗೆ ಬಿಡುವ ಪರಿಸ್ಥಿತಿ ಬಂದಿದೆ. ಸರ್ಕಾರ ಅನುದಾನ ಕೊಡ್ತದೆ, ಅವರಿಗೆ ಸರ್ಕಾರದ ಎಲ್ಲ ಸೌಲಭ್ಯ ಇದೆ. ಆದರೆ 4 ಹಸುಗಳನ್ನು ಮಾತ್ರ ಚೆನ್ನಾಗಿ ಸಾಕಿ ಇನ್ನು 300 ಹಸುಗಳನ್ನು ಅತ್ಯಂತ ಕ್ರೂರವಾಗಿ ಏನಾರು ಇದ್ರೆ ಆ ಗೋಶಾಲೆ. ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಕ್ರೂರವಾಗಿ ಬದುಕ್ತಿರೋದು ಬಾಯಿ ಬರದಂಥ ಮಕ್ಕಳು ಮತ್ತೆ ಗೋಗಳು ಎರಡಕ್ಕೆ. ಇಷ್ಟು ಸಂಕಷ್ಟದಲ್ಲಿದೆ. ಎರಡೂ ಸರ್ಕಾರಗಳು ಕೂಡ ಈ ಗೋವಿನ ಹೆಸರಲ್ಲಿ ರಾಜಕೀಯ ಮತ್ತು ಗೋವಿನ ಸರ್ಕಾರದ ಅದೇ ಹಣೆ ಬರ. ನೀವುಗಳೇನ್ ಮಾಡ್ತಾ ಇದೀರಿ ಹೇಳಿ? ಎಷ್ಟು ಮಾಡ್ಲಿಕ್ಕಾಗತ್ತೆ? ನಾವು ಒಂದು ಸಂಘಟನೆಗೆ ಹಿಂದುತ್ವಕ್ಕೆ ಸಮಯ ಕೊಟ್ಟು ನಾವು ಸಂಪಾದನೆ ಮಾಡಿದ್ರಲ್ಲಿ ನಾವು ಮಾಡೋದು. ಇವ್ರ ತರ ನಾವು ಎಲ್ಲ ಲೂಟಿ ಹೊಡೆದು ಪರ್ಸೆಂಟೇಜು 40%, 80% ಕಂಡಲ್ಲಿ ಪೊಲೀಸ್ನರಿಗೆ 40 ಲಕ್ಷ, ಇನ್ಸ್ಪೆಕ್ಟರ್ 3 ಕೋಟಿ ರೂಪಾಯಿ ಇಸ್ಕೊಂಡು ವರ್ಗಾವಣೆ ಮಾಡ್ಕೊಂಡು ದುಡ್ಡು ಬಂದಿದ್ರೆ ಇವ್ರ ಅವಶ್ಯಕತೆ ಇರಲಿಲ್ಲ. 1000 ಎಕರೆ ಲೀಸ್ ತಗೊಳ್ತೀವಿ. ಇವತ್ತು ಎಷ್ಟೋ ಮಠಮಾನ್ಯರಿಗೆ 1000 ಎಕರೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಇನ್ನು PA ನಂಬರ್ಗಳಾಗಿಲ್ಲ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಏನ್ ಅವಶ್ಯಕತೆ ಇದೆ ಗೋಮಾಳ ಜಾಗಗಳಿಗೆ? ಸ್ಟ್ರಾಂಗ್ ಆಗಿ ದಾನಿಗಳನ್ನು ಹುಡುಕಿ ಇವ್ರನ್ನ ಕೇಳ್ಕೊಂಡು ಎಷ್ಟು ಜನ ದಾನಿಗಳು ಕೊಡ್ತಾ ಇದ್ದಾರೆ ಮೇಡಮ್. ಇವತ್ತಿರೋ ಗೋಶಾಲೆಗಳು ನಡೀತಿರೋದಲ್ಲ ದಾನಿಗಳಿಂದನೇ. ಈ ಸರ್ಕಾರ ಎಷ್ಟು ಕೊಟ್ಟಿದೆ ಕೇಳಿ. ಇವ್ರು ಕೊಡೋ ದುಡ್ಡಲ್ಲಿ 10 ಹುಲ್ಲಿನ ಹೊರೆ ಬರಲ್ಲ. ಅದನ್ನು ಮಾತಾಡ್ತಾರೆ. ಇವ್ರಿಗೆ ಬರ್ತಿರೋದು ಒಂದೇನೆ, ಗೋ ರಕ್ಷಣೆಯಲ್ಲಿ ಇಲ್ಲಿಂದ ಎಷ್ಟು ಮಾಂಸಗಳು ಹೋಗುತ್ತೆ, ಎಷ್ಟು ಗಾಡಿಗಳು ಹೋಗುತ್ತೆ, ಈ ಗಾಡಿಯ ದುಡ್ಡಲ್ಲಿ ಮಾತ್ರ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲದ ಕಾರಣಕ್ಕೆ ಇವತ್ತು ಈ ರೀತಿ ಗೋಗಳನ್ನು ಸಾಗಿಸುವಂಥದ್ದು, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿಸುವಂಥದ್ದು, ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂಥದ್ದು. ಇವತ್ತು ಇವರೇ ಸೂತ್ರಧಾರಿ, ಇವರ ಸರ್ಕಾರನೇ ಸೂತ್ರಧಾರಿ. ಇವತ್ತು ಎಲ್ಲಾ ಟೋಲ್ಗಳಲ್ಲಿ ಇವತ್ತು ಗೌರ್ಮೆಂಟ್ ಅಂಡರ್ ಏನೇನು ಹೋಗುತ್ತೆ, ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ಗೆ ಇವತ್ತು ಎಷ್ಟು ಲೋಡ್ ಹೋಗುತ್ತೆ, SP ಗೆ ಎಷ್ಟು ಲೋಡ್ ಹೋಗುತ್ತೆ, ಹೋಮ್ ಮಿನಿಸ್ಟ್ರಿ ಕೂಡ ಇದ್ರದ್ದು ಪಾಲು ಹೋಗುತ್ತೆ, ಅವರಿಗೆ ಮಾಹಿತಿ ಇರುತ್ತೆ. ಇವತ್ತಿನವರೆಗೂ ಸರ್ಕಾರ ಯಾವುದೇ ರೀತಿಯಿಂದ ಕ್ರಮ ತಗೊಳ್ಳಲ್ಲ. ನೋಡಿ, ನಮ್ಮ ಮಿತ್ರರು ಒಂದ್ ಮಾತು ಹೇಳಿದ್ರು, ಎಲ್ಲಾ ಟೋಲ್ಗಳಲ್ಲೂ ಇದಾಗ್ತದೆ, ಇದು ಗೃಹ ಸಚಿವರಿಗೆ ಹೋಗ್ತಿದೆ ದುಡ್ಡು ಅಂತ ಹೇಳಿ. ಅದು ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ಟೋಲ್ ಎಲ್ಲ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ. ಆ ಕೇಂದ್ರ ಸರ್ಕಾರದ ದುಡ್ಡನ್ನ ಕೇಂದ್ರ ಸರ್ಕಾರದ ಗೃಹ ಸಚಿವರು ಪ್ಲೀಸ್ ಆಮೇಲೆ ಮಾತಾಡಿ ಪ್ಲೀಸ್. ಕೇಂದ್ರ ಸರ್ಕಾರದ ಗೃಹ ಸಚಿವರು ಹೋಗ್ತಾರಂತೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ಒಂದ್ ನಿಮಿಷ ಪ್ಲೀಸ್. ಗಾಡಿ ಹೋಗಿದ ನೋಡಿ ವಿದ್ಯಾ ಪ್ಲೀಸ್, ನನ್ನ ಸಮಯ ಇದು ನೋಡಿ. ಟೋಲ್ ಅನ್ನ ಕೇಂದ್ರ ಸರ್ಕಾರದ ಹೈವೇನಲ್ಲಿ ಇರ್ತಕ್ಕಂಥ ಟೋಲ್ಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ದು. ಆ ಕೇಂದ್ರ ಸರ್ಕಾರದ ಏನಾದ್ರೂ ಬರ್ತದೆ ಅಂದ್ರೆ ಹೈವೇ ವಿಜಿಲೆನ್ಸ್ ಇದೆ, ಹೈವೇ ಟ್ರೂಪ್ ಇದೆ. ಇಟ್ ಈಸ್ ಎ ಸೆಂಟ್ರಲ್ ಗವರ್ಮೆಂಟ್ ಟ್ರೂಪ್. ಅದೇನಾದ್ರೂ ಇದ್ರೆ ಅಮಿತ್ ಶಾ ಅವ್ರಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಅಮಿತ್ ಶಾ ಅವರು ಅಮಿತ್ ಶಾ ಅವರಿಂದ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅದನ್ನ ಹಿಂದೂ ಆಕ್ಟಿವಿಟೀಸ್ಗೆ ಉಪಯೋಗಿಸ್ಕೊಳ್ಳಿ. ಮೊದಲನೇದು. ಎರಡನೇದು, ನಾವು ಆಯ್ತು, ಅಮಿತ್ ಶಾ ಅವರಿಗೆ ಹೋಗುತ್ತೆ. ರಾಜ್ಯ ಸರ್ಕಾರದ ಪೊಲೀಸರು ಟೋಲಲ್ಲಿ ಕಾದು ಹಸುಗಳನ್ನು ಬಿಡ್ತಾರೆ. ಅವರು ಸಂಗ್ರಹಿಸಿದ ದುಡ್ಡನ್ನ ನಿಮ್ಮ ಗೋಮಂತ್ರಿಗೆ, ನಿಮ್ಮ ಪರಮೇಶ್ವರ್ ಅವರಿಗೆ, ನಿಮ್ಮ ಮುಖ್ಯಮಂತ್ರಿಗೆ ಆ ಪಾಲನ್ನು ತಗೊಂಡ್ಬಿಡಿ. ಓಕೆ, ನೋಡಿ, ದೇಶದಲ್ಲಿ ಸರಿಸುಮಾರು 307 ಕ್ಯಾಟಲ್ಸ್ ಅಂಡ್ ಬಫೆಲೋಸ್ ಇದೆ. ಎಷ್ಟು ಹೇಳಿ? 307 ಮಿಲಿಯನ್. 307 ಮಿಲಿಯನ್ ಇದು ಕೋಳಿ ಅವೆಲ್ಲ ತೆಗೆದುಕೊಂಡ್ರೆ ರಫ್ಲಿ ಅರೌಂಡ್ 20 ಬಿಲಿಯನ್ ಇದೆ. 20 ಬಿಲಿಯನ್ ಅಷ್ಟು ಅಗಾಧವಾದಂತಹ ಪ್ರಾಣಿ ನಮ್ಮ ದೇಶದಲ್ಲಿ ಪ್ರಾಣಿ ಪಕ್ಷಿಗಳು. ಅದರಲ್ಲಿ ಮೆಜಾರಿಟಿ ಹಸುಗಳೇನಾಗಿದೆ ಸಮಸ್ಯೆಗಳಂತಂದ್ರೆ, ಒಬ್ಬ ರೈತ, ಬಡ ರೈತ, ಅವನು ಸಾಕ್ತಾನೆ ಅಂತಂದ್ರೆ ಅವನು 10 ಹಸುಗಳನ್ನ ಇಟ್ಕೊಂಡಿದ್ದಾನೆ ಅಂದ್ರೆ ಆಫ್ಟರ್ ಸರ್ಟೈನ್ ಏಜ್ ಅಟೈನ್ ಆದ್ಮೇಲೆ ಆ ಹಸುಗಳನ್ನ ಸಾಕೋದು ಅವನಿಗೆ ಜವಾಬ್ದಾರಿ ಅಲ್ಲ, ಅವನಿಗೆ ಭಾರ ಆಗ್ತದೆ. ಓಕೆ, ಸೊ ಅಂತ ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥ ಸೀನಿಯರ್ ಹಸು ವಯಸ್ಸಾಗಿರ್ತಕ್ಕಂಥ ಹಸುಗಳನ್ನ ಏನ್ ಮಾಡ್ತಾರೆ, ಸ್ಲಾಟರ್ಗೆ. ಇದು ಈಗಿನ ನಡೀತಾ ಇರೋದಲ್ಲ, ಇದು ಕಳೆದ 100 ವರ್ಷಗಳಿಂದ ಬಂದಿರತಕ್ಕಂಥದ್ದು. 1000 ವರ್ಷಗಳಿಂದ ಇದೇ ಪ್ರೊಸೀಜರ್ ನಡ್ಕೊಂಡ್ ಬಂದಿರೋದು. ಇವತ್ತು ಕೇವಲ ರಾಜಕೀಯ ಲಾಭಕ್ಕೋಸ್ಕರ, ಕೇವಲ ರಾಜಕೀಯ ಲಾಭಕ್ಕೆ ಮತ್ತೆ ಸರ್ಕಾರಕ್ಕೆ ಕೆಟ್ಟದ್ದು ತರುವಂತ ಒಂದು ಪ್ರಯತ್ನಕ್ಕೋಸ್ಕರ ಈ ರೀತಿಯ ನಾಟಕವನ್ನ ಬಿಜೆಪಿ ಆಡ್ತಾ ಇರೋದು. ಹಾಗಾದ್ರೆ ಆ ಅಷ್ಟು ಹಸುಗಳನ್ನ, ಈ ದೇಶದಲ್ಲಿರ್ತಕ್ಕಂಥ ಅಷ್ಟು ರೈತರ ಹಸುಗಳನ್ನ ನಾವು ಕೊಡ್ತೀವಿ. ಬಿಜೆಪಿ ಒಂದ್ ನಿಮಿಷ ಕೇಳಿ, ಆಯ್ತು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರೈತರ ಮುದಿ ಹಸುಗಳನ್ನ ನಾವು ಒಂದ್ ನಿಮಿಷ ಪ್ಲೀಸ್ ವೆಯ್ಟ್, ಗೋಮಾಳ ಜಾಗ ಪ್ಲೀಸ್
ಮುದಿ ಹಸುಗಳನ್ನ ಕೊಡ್ತೀವಿ, ಬಿಜೆಪಿ ಅವ್ರು ಸಾಕ್ಲಿ. ನಿಮ್ಮ ಕೈಲಿ ಆಗಲ್ಲ. ತಿಂದು ತೆಗೆರೋ ಇವ್ರ ಕೈಲಿ ಆಗಲ್ಲ. ಜಾಗಗಳನ್ನ ಇವ್ರ ಕೈಲಿ ಆಗಲ್ಲ. ಬಿಡಿಸ್ತಾರೆ. ಆಗಲ್ಲ. ಮತ್ತೆ ರಾಜೀನಾಮೆ ಕೊಟ್ಟು ಹೋಗಿ. ಬಿಜೆಪಿ ರಾಜೀನಾಮೆ ಕೊಟ್ಟು ಹೋಗಿ. ರಾಜ್ಯ ಸರ್ಕಾರದ ಜವಾಬ್ದಾರಿ ಕಾಂಗ್ರೆಸ್ ಓಕೆ ಕೇಳಿ ಸರ್ ಇಲ್ಲಿ. ಓಕೆ ಆಯ್ತು ಆಯ್ತು ಕೇಳಿ ಇಲ್ಲಿ ಮಾತಾಡ್ತಾ ಇರೋರು ಯಾರಾದ್ರೂ ಹಸು ಸಾಕಿದ್ರೆ ಇಲ್ವೋ ಗೊತ್ತಿಲ್ಲ. ನಮ್ಮನೇಲಿ 20-30 ಹಸು ಸಾಕಿರೋ ಕೇಳಿ ಕೇಳಿಸ್ಕೊಳ್ಳಿ ಇಲ್ಲಿ. ರಾಜ್ಯದಲ್ಲಿ ಗೋ ರಕ್ಷಣೆ ಮಾಡೋದು ಹಾಗಾದ್ರೆ ಬಿಜೆಪಿ ಕೆಲಸ ಮಾತ್ರನಾ? ನಿಮ್ದೇನು ಅಲ್ವಾ? ನಿಮ್ದು ಕೇವಲ ಕಳ್ಳ ಸಾಗಣೆ ಮಾಡೋದು. ಗೋ ರಕ್ಷಣೆ ಜವಾಬ್ದಾರಿ ನಮ್ದಲ್ಲ. ಕಾನೂನು ಸುವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಗೋರಕ್ಷಣೆ ಕಾಯ್ದೆ ಯಾಕಿರ್ಬೇಕಾಗುತ್ತೆ ರಾಜ್ಯದಲ್ಲಿ? ವಾಪಸ್ ತೆಗೆದುಕೊಳ್ಳಕ್ಕೆ ಹೇಳಿ. ನೇರವಾಗಿ ಕಾಂಗ್ರೆಸ್ ನ ಇಂಡಿಯನ್ ಅಜೆಂಡಾ ನೇರವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಕೇಸಿಗೆ ಬರ್ತೀನಿ. ಒಂದ್ ನಿಮಿಷ. ಈಗ ನೋಡಿ, ಮಧ್ಯದಲ್ಲೇನ ಮಾತಾಡಿ ಡಿಸ್ಟರ್ಬ್ ಮಾಡೋದಾದ್ರೆ ಬಿಜೆಪಿ ಅವರು ಅದ್ರಲ್ಲಿ ನಿಸ್ಸೀಮರು. ಯಾಕೆಂದ್ರೆ ಅವ್ರಿಗೆ ಸತ್ಯ ಅರ್ಗಿಸ್ಕೊಳ್ಳಕ್ ರೆಡಿ ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗರಲ್ಲಿ ಎಲ್ಲಾ ರೈತರು ಮುದಿ ಹಸುಗಳನ್ನ ಪಾಪ ಅವ್ರು ಸಾಕಕ್ಕಾಗಲ್ಲ ಅನ್ನ ಬಿಜೆಪಿ ಅವ್ರು ಸಾಕ್ಲಿ, ತಗೊಳ್ಳಿ. ಸಾಕಿ ಒಂದು ರೆಗ್ಯುಲರ್ ಲಕ್ಷಾಂತರ ರೂಪಾಯಿ ತಿಂತ ಇದ್ರಲ್ಲ, ಸರ್ಕಾರದ ಅವಧಿಯಲ್ಲಿ ಗೋಶಾಲೆಗಳಲ್ಲಿ ತಿಂದು ತೆಗೆದಂತ ಗೋಶಾಲೆಯ ಹಣವನ್ನು ತಿಂದು ತೆಗೆದ ರಾಜ್ಯ ಸರ್ಕಾರದಲ್ಲಿ ಗೋ ಸಂರಕ್ಷಣೆ ಮಾಡಬಾರ್ದು, ಗೋ ಸಂರಕ್ಷಣೆ ಗೋಶಾಲೆಗಳನ್ನ ಬ್ಯಾನ್ ಮಾಡಿದ್ರು. ಒಂದ್ ನಿಮಿಷ, ಗೋ ಸಂರಕ್ಷಣೆ ಆಕ್ಟ್ ನೋಡಿದಿರ, ಓದಿದಿರಾ ನೀವು? ಏನ್ ಹೇಳಿ? ಗೋ ಸಂರಕ್ಷಣೆ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾರಾದ್ರೂ ಕಾನೂನು ಬಾಹಿರವಾಗಿ ಹಸುಗಳಿಗೆ ತೊಂದರೆ ಕೊಟ್ರೆ ಅದನ್ನ ರಕ್ಷಣೆ ಮಾಡೋದು ಅಂತ ಹೇಳಿ. ಒಬ್ಬ ರೈತ ಒಬ್ಬ ರೈತ ಸ್ವಯಾರ್ಜಿತವಾಗಿ ನನ್ಗೆ ಈ ಹಸು ಭಾರ ಆಗಿದೆ, ವಯಸ್ಸಾದ್ಮೇಲೆ ಇದನ್ನ ಸಾಕಾಗಲ್ಲ ಅಂತ ಹೇಳಿ ಮಾಡ್ತಾನೆ. ಆ ವಯಸ್ಸಾಗಿದೆ ಅಂತ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಸರ್ವ ಸ್ವತಂತ್ರನು. ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ, ರೈತರು ಕಾರ್ಯಕರ್ತರು ದಿಲೀಪ್ ಅವರೇ ಒಂದ್ ಸೆಕೆಂಡ್, ಫಾರೂಕ್ ಅವರೇ ಒಂದ್ ಸೆಕೆಂಡ್ ಕೇಳಿ ಇಲ್ಲಿ. ದಿಲೀಪ್ ಅವರೇ, ನಮ್ ಕಡೆ ಒಂದು ಗಾದೆ ಮಾತಿದೆ, ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗುನ್ ನೆತ್ತಿ ತಣ್ಣಗಾಗಲ್ವಂತೆ. ನೀವು ಇಲ್ಲಿ ಬೊಬ್ಬೆ ಹೊಡೆಯೋದು ಗೋ ರಕ್ಷಣೆ ಅಂತ ಇರೋ ಗೋಶಾಲೆಗಳಿಗೆ ಇಲ್ಲಿ ತನಕ ನಿಮ್ಮ ಅವಧಿಯಲ್ಲಿ ಎಷ್ಟು ಸಲ ಹುಲ್ಲು ಹಾಕಿದಿರಿ, ಎಷ್ಟು ಅನುದಾನ ಕೊಟ್ಟಿದ್ದೀರಿ? ಲೆಟ್ ಮಿ ಆನ್ಸರ್ ಮೇಡಮ್. ರಾಜ್ಯದಲ್ಲಿ ಸುಮಾರು 700ರಿಂದ 800 ಗೋಶಾಲೆಗಳನ್ನ ಪ್ರಾರಂಭ ಮಾಡಿದ್ದು ರಾಜ್ಯ ಸರ್ಕಾರ. ಯಾವಾಗ ಗೋ ರಕ್ಷಣಾ ಕಾಯ್ದೆ ಜಾರಿಗೆ ತಂದಾದ್ಮೇಲೆ 2023 ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಮೇಂಟೈನ್ ಮಾಡ್ತಾ ಬರ್ತಾ ಇದೆ. ದುಡ್ಡನ್ನು ಡ್ರಾ ಮಾಡ್ತಾ ಇದೆ ಪಶುಸಂಗೋಪನಾ ಇಲಾಖೆಯಿಂದ. ಆ ದುಡ್ಡು ಏನಾಗ್ತಾ ಇದೆ? ನೀವು 5 ವರ್ಷ ಅವಧಿಯಲ್ಲಿ